The third bone, the bone of Jesus in the New Testament. ಈಗ ನಾವು ಯೇಸು ಸ್ವಾಮಿಯ ಮೂಳೆಯ ಬಗ್ಗೆ ನಾವು ತಿಳಿದುಕೊಳ್ಳುತ್ತೇವೆ. ಮೂರನೆಯ ಮೂಳೆ ಯೇಸು ಸ್ವಾಮಿಯ ಮೂಳೆಯ ಕುರಿತಾದ ರಹಸ್ಯವನ್ನು ನಾವು ತಿಳಿದುಕೊಳ್ಳುತ್ತೇವೆ. You may think like this, what is this? We never heard about the bone of Jesus. We always know the blood of Jesus. ನೀವು ಹೇಳಬಹುದು, ನಾವು ಇದುವರೆಗೂ ಯೇಸು ಸ್ವಾಮಿಯ ರಕ್ತದ ಬಗ್ಗೆ ಅಷ್ಟೇ ಕೇಳಿದ್ದೇವೆ ಹೊರತು ಮೂಳೆಯ ಬಗ್ಗೆ ನಾವು ಏನು ಕೇಳಿಲ್ವಲ್ಲ ಅಂತ ನೀವು ಆಶ್ಚರ್ಯ ಪಡುತ್ತಾ ಇರಬಹುದು. If you carefully read the passage in Ephesians chapter number 5, the 5th chapter of the Ephesians, 30 and 31, if you read later on, you will understand. The verses says like this: we, the New Testament church, belong to the number 1, body of Christ. Number 2, flesh of Christ. Number 3, we belong to the bone of Christ. It's a great secret, it's written there. ಎಫೆಸನು ಬರೆದ ಪತ್ರಿಕೆ 5ನೇ ಅಧ್ಯಾಯ 30 ಮತ್ತು 31ನೇ ವಚನದಲ್ಲಿ ನಾವು ನೋಡುವಾಗ, ಯಾವ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೋ ಸಭೆ ಎಂಬ ಆ ದೇಹವನ್ನು ಕ್ರಿಸ್ತನು ಹಾಗೆಯೇ ಪೋಷಿಸಿ ಸಂರಕ್ಷಿಸುತ್ತಾನಲ್ಲ. ಅಂದರೆ ನಾವು ಯೇಸು ಸ್ವಾಮಿಯ ದೇಹಕ್ಕೆ, ಯೇಸು ಸ್ವಾಮಿಯ ಮಾಂಸಕ್ಕೆ ಮತ್ತು ಯೇಸು ಸ್ವಾಮಿಯ ಮೂಳೆಗೆ ನಾವು ಸಂಬಂಧಪಟ್ಟಿದ್ದೇವೆ. We belong to the body of Christ. Everybody understand? We belong to the flesh of Christ. Everybody understand? But we belong to the bones of Christ. The last 2000 years, nobody understand that, and nobody given a message on that. ಯೇಸು ಸ್ವಾಮಿಯ ದೇಹಕ್ಕೆ, ಯೇಸು ಸ್ವಾಮಿಯ ಮಾಂಸಕ್ಕೆ ನಾವು ಸಂಬಂಧಪಟ್ಟಿದ್ದೇವೆ ಎಂದು ಮಾತ್ರ ನಾವು ಇದುವರೆಗೂ ತಿಳಿದುಕೊಂಡಿದ್ದೇವೆ. ಈವರೆಗೂ ನಾವು ಯೇಸು ಸ್ವಾಮಿಯ ಮೂಳೆಗೆ ಯಾವ ರೀತಿಯಲ್ಲಿ ಸಂಬಂಧಪಟ್ಟಿದ್ದೇವೆ ಎಂದು ಇದುವರೆಗೂ ನಾವು ಕೇಳಿರಲಿಕ್ಕಿಲ್ಲ. I am asking you directly now. Do you know that secret? ನಾನು ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಕೇಳ್ತಾ ಇದ್ದೇನೆ, ನಿಮಗೆ ಅದರ ಬಗ್ಗೆ ಆ ಒಂದು ರಹಸ್ಯವು ನಿಮಗೆ ಗೊತ್ತಿದೆಯಾ? ಯಾವ ರೀತಿಯಲ್ಲಿ ಮೂಳೆಗೆ, ಯೇಸು ಸ್ವಾಮಿಯ ಮೂಳೆಗೆ ನಾವು ಸಂಬಂಧಪಟ್ಟಿದ್ದೇವೆ ಎಂದು. I believe you, good believers and great pastors, do you know the secret when Ephesians 5th chapter says we belong to the bones of Christ? How? What? Why? We belong to the bones of Christ. ಹೇಗೆ ಮತ್ತು ಯಾವ ರೀತಿಯಲ್ಲಿ ನಾವು ಯೇಸು ಸ್ವಾಮಿಯ ಮೂಳೆಗೆ ಸಂಬಂಧಪಟ್ಟಿದ್ದೇವೆ ಎಂದು ನಿಮ್ಗೆ ಯಾರಿಗಾದರೂ ಇಷ್ಟು ನೀವು ವಾಕ್ಯಗಳನ್ನು ಕಲಿತಂತವರಾಗಿದ್ದೀರಿ, ಯಾರಿಗಾದರೂ ಗೊತ್ತಿದೆಯಾ? ಹೇಗೆ ನಾವು ಯಾವ ರೀತಿಯಲ್ಲಿ ನಾವು ಕ್ರಿಸ್ತನ ಒಂದು ಮೂಳೆಗೆ ಸಂಬಂಧಪಟ್ಟವರಾಗಿದ್ದೇವೆ? So far in the last 2000 years in the Christianity, we have not heard anything about the relationship between us and the bone of Christ. ಈ ಇಷ್ಟು ವರ್ಷ 2000 ವರ್ಷಗಳಿಂದಲೂ ಒಂದು ಕ್ರೈಸ್ತತ್ವದಲ್ಲಿರುವಂತಹ ನಾವುಗಳು ಯೇಸು ಸ್ವಾಮಿಯ ಮೂಳೆಯ ಬಗ್ಗೆ ಇದುವರೆಗೂ ನಾವು ತಿಳಿದುಕೊಂಡಿರಲಿಕ್ಕಿಲ್ಲ. That's the reason I'm telling you, this is the untold secrets of the Bible. ಅದಕ್ಕಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಇದನ್ನೇ ನಾವು ತಿಳಿಸಲ್ಪಡದ ಅಥವಾ ಹೇಳಲ್ಪಡದ ಒಂದು ರಹಸ್ಯ, ಸತ್ಯವೇದದಲ್ಲಿರುವಂತಹ ರಹಸ್ಯ ಎಂದು ನಾವು ಹೇಳುತ್ತಾ ಇದ್ದೇವೆ. We learn something from the first bone of Adam. So God took the side bone, the rib of Adam, and created the Eve. That's a blueprint, master plan. The same way, from the rib of Jesus, from the side bone of Jesus, God did create you and me, the bride, to the bridegroom of Jesus. ಯಾವ ರೀತಿಯಲ್ಲಿ ಆದಾಮನ ಪಕ್ಕೆಲುಬಿನಿಂದ ಅವಳು ಸೃಷ್ಟಿಸಲ್ಪಟ್ಟಳೋ ಅದೇ ರೀತಿಯಲ್ಲಿ
ಯೇಸು ಸ್ವಾಮಿಯ ಒಂದು ಪಕ್ಕೆಗಳ ಮೂಲಕವಾಗಿ ಆತನ ಸಭೆಯಾಗಿರುವಂತಹ, ಆತನ ಮೊದಲಗಿತ್ತಿಯಾಗಿರುವಂತಹ ನಮ್ಮನ್ನು ನಿಮ್ಮನ್ನು ದೇವರು ಈ ಒಂದು ತನ್ನ ಯೋಜನೆ, ಸೃಷ್ಟಿಯ ಯೋಜನೆ, ಮಾಸ್ಟರ್ ಪ್ಲಾನ್ ಮೂಲಕವಾಗಿ ನಾವು ಆತನು ತಿಳಿಸಲ್ಪಡುವಂತ, ನಾವು ಯಾವ ರೀತಿಯಲ್ಲಿ ಸಂಬಂಧಪಟ್ಟಿದ್ದೇವೆ ಆತನಿಗೆ ಎಂದು ನಾವು ನೋಡುವಂತವರಾಗಿದ್ದೇವೆ. John 19th chapter, John's Gospel, 19th chapter, if you read later on, 30, 31, 32 and 33 verses. When you read that passage, you will understand. The soldiers came to see whether Jesus died or not. ಯೋಹಾನ 19ನೇ ಅಧ್ಯಾಯ 30, 31, 32, 33ರಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿಯು ಸತ್ತಿದ್ದಾರೋ ಇಲ್ಲೋ ಎಂದು ಸೈನಿಕರು ಬಂದು ನೋಡುವಾಗ ಅಲ್ಲಿ ಆತನ ಪಕ್ಕೆಯ ಎಲುಬುಗಳನ್ನು ತೀರ್ತಾ ಇದ್ದಾರೆ. So what that soldier did? ಸೈನಿಕರು ಏನು ಮಾಡಿದರು? Then the Bible says he took his sword and pierced the rib. Look at the word, the rib, side bone of Jesus. ನೀವು ನೋಡಬಹುದು, ಒಬ್ಬನು ಈಟಿಯಿಂದ ನಾವು ನೋಡ್ತೇವೆ ಸೈನಿಕರು ಅದರಲ್ಲಿ ಒಬ್ಬನು ಆತನ ಪಕ್ಕೆ ಎಲುಬು, ಆತನ ಸೈಡ್ ಬೋನ್ ಆದಂತಹ ಪಕ್ಕೆ ಅಂತ ರಿಬ್ಬನ್ನು ಆತನ ಒಬ್ಬರು ಈಟಿಯಿಂದ ತಿವಿಯುತ್ತಾ ಇದ್ದಾರೆ. See, it was a plan of God. God motivated the soldier to pierce the side bone of Jesus, the rib of Jesus. ಇದು ದೇವರ ಒಂದು ಯೋಜನೆ ಆಗಿದ್ದು, ಆತನ ಯೋಜನೆಯ ಪ್ರಕಾರ, ಆತನ ಪ್ಲಾನ್ ಪ್ರಕಾರ ಆತನು ಒಬ್ಬ ಸೈನಿಕನನ್ನು ಪ್ರೇರೇಪಿಸಿ ಯೇಸು ಸ್ವಾಮಿಯ ಪಕ್ಕೆಯನ್ನು ತಿವಿಯಬೇಕೆಂದು ಆತನು ಪ್ರೇರೇಪಣೆ ಕೊಡ್ತಾ ಇದ್ದಾನೆ. So then the verses are telling like this: when the sword piercing his rib and the bone, look at here. First the blood came out. Second the water came out. ಆತನು ತಿವಿದ ಕೂಡಲೇ ಮೊದಲು ಒಂದು ಪಕ್ಕೆಯಿಂದ ರಕ್ತವು ಮೊದಲು ಬಂದಿದ್ದು, ನಂತರ ನೀರು ಆ ಒಂದು ಪಕ್ಕೆಯಿಂದ ಹೊರಟಿತು ಎಂದು ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ಕಾಣುತ್ತಾ ಇದ್ದೇವೆ. So from that blood, you and me got the forgiveness, cleansing, sanctification from our past sins. Then from the blood of Jesus we become righteous. ಆತನ ರಕ್ತದಿಂದ ನಾವು ಒಂದು ಕ್ಷಮಾಪಣೆಯನ್ನು ಪಡೆದುಕೊಂಡಿದ್ದೇವೆ, ನಾವು ಪಾಪಿಗಳಿಂದ ವಿಮೋಚನೆಯನ್ನು, ಬಿಡುಗಡೆಯನ್ನು ಹೊಂದಿಕೊಂಡಿದ್ದೇವೆ. ಆತನ ಒಂದು ರಕ್ತದಿಂದ ನಾವು ಪವಿತ್ರರಾಗಿದ್ದೇವೆ, ನಮ್ಮ ಪಾಪಗಳನ್ನು ತೊಳೆದುಕೊಂಡಿದ್ದೇವೆ. 1 John, the first epistle of John, chapter number 1, verse number 7 says, the blood of Jesus is cleansing our sins. ನಾವು ಮೊದಲನೇ ಯೋಹಾನನ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿಯ ರಕ್ತವು ನಮ್ಮ ಪಾಪಗಳನ್ನು ತೊಳೆದಿದೆ ಎಂದು. So look at that. The blood is connected with the bone of Jesus. That's a cleansing us and made us a believers and pastors. Secondly, the living water came out of Jesus from the bone. ಆ ಒಂದು ಇಲ್ಲಿ ನೋಡ್ತಾ ಇದ್ದೇವೆ ನಾವು ಯಾವ ರೀತಿಯಲ್ಲಿ ದೇವರ ರಕ್ತವು ನಮ್ಮನ್ನು ಪಾಪದಿಂದ ತೊಳೆದು ನಮ್ಮನ್ನು ಶುದ್ಧೀಕರಿಸಿತು, ಅದೇ ರೀತಿಯಲ್ಲಿ ಆ ಒಂದು ಪಕ್ಕೆಗಳಿಂದ ನೀರು, ಜೀವವುಳ್ಳ ನೀರು ಹೊರ ಬರ್ತಾ ಇದೆ. So the living water, secondly, first blood, secondly the living water came out of Jesus. That living water is cleansing and sanctifying our hearts, our soul, according to Ephesians chapter number 5, verse number
24, 25, 26. Hebrew chapter number 10, verse number 23 and 24. The water came out of Jesus. It's a living water. It's a cleansing our soul and spirit and the body. ಜೀವಕರವಾದ ನೀರು, ಯೇಸು ಸ್ವಾಮಿಯ ಪಕ್ಕೆಯಿಂದ ಹೊರಟಂತಹ ಜೀವವುಳ್ಳ ನೀರು ನಮ್ಮ ಒಂದು ಪ್ರಾಣ ಆತ್ಮವನ್ನು ತೊಳೆಯುವಂತದ್ದಾಗಿದೆ. ಇದನ್ನು ನಾವು ಎಫೆಸರು ಬರೆದ ಪತ್ರಿಕೆ 5ನೇ ಅಧ್ಯಾಯ 24, 25, 26ನೇ ವಚನ ಮತ್ತು ಇಬ್ರಿಯರು ಬರೆದ ಪತ್ರಿಕೆ 10ನೇ ಅಧ್ಯಾಯ 23, 24ನೇ ವಚನಗಳಲ್ಲಿ ನೋಡುತ್ತೇವೆ. ನೀರು ನಮ್ಮನ್ನು ಶುದ್ಧಿ ಮಾಡುವಂತದ್ದಾಗಿದೆ, ನಮ್ಮ ಆತ್ಮ ಪ್ರಾಣಗಳನ್ನು ತೊಳೆಯುವಂತದ್ದಾಗಿದೆ, ಪವಿತ್ರಗೊಳಿಸುವಂತದ್ದಾಗಿದೆ, ಶುದ್ಧಿ ಮಾಡುವಂತದ್ದಾಗಿದೆ. So our sins, transgressions and iniquities are being cleansed by the blood of Jesus and water of Jesus, and we become a new creation. We become a righteous. We become a holy people. How? Because of the blood and water came out of the side bone, the rib of Jesus. What a wonderful connection. How God did create the Eve from the bone of Adam. The same way, you and me, the spiritual Eve, the bride to the bridegroom of Jesus, we also well connected with the bone of Jesus, with the blood and the water. ಯಾವ ರೀತಿಯಲ್ಲಿ ನಾವು ರಕ್ತದ, ಯೇಸು ಸ್ವಾಮಿಯ ರಕ್ತದ ಮೂಲಕ, ಯೇಸು ಸ್ವಾಮಿಯ ಜೀವಕರವಾದ ನೀರಿನ ಮೂಲಕ ನೀತಿವಂತರಾಗಿ, ನೂತನ ಸೃಷ್ಟಿಗಳಾಗಿ, ಪವಿತ್ರರಾಗಿದ್ದೇವೆಂದು ನಾವು ನೋಡುತ್ತೇವೋ, ಅದೇ ರೀತಿಯಲ್ಲಿ ಆತನ ನಾವು ನಮ್ಮ ಮೊದಲನೆಯಾದಂತಹ ದೇವರ ಸಭೆಗೆ ಮತ್ತು ಯೇಸು ಸ್ವಾಮಿಗೆ, ಮೊದಲಿಂಗನಾದಂತಹ ಯೇಸು ಸ್ವಾಮಿಗೆ ನಾವು ಯಾವ ರೀತಿ ಸಂಬಂಧಪಟ್ಟಿದ್ದೇವೆ, ಯಾವ ರೀತಿ ಕನೆಕ್ಷನ್ ಇದೆ ಅಂತ ನಾವು ಇಲ್ಲಿ ನೋಡಿಕೊಳ್ತಾ ಇದ್ದೇವೆ. ಹವ್ವಳು ಯಾವ ರೀತಿಯಲ್ಲಿ ಆದಾಮನಿಂದ ಹವ್ವಳು ಉಂಟಾದರೋ, ಅದೇ ರೀತಿಯಲ್ಲಿ ದೇವರ ಸಭೆಯು ಯೇಸು ಸ್ವಾಮಿಯ ರಕ್ತದ ಮೂಲಕ, ಯೇಸು ಸ್ವಾಮಿಯ ನೀರಿನ ಮೂಲಕ ಶುದ್ಧವಾಗಿ, ನೀತಿವಂತರಾಗಿ, ನೂತನ ಸೃಷ್ಟಿಗಳಾಗಿ, ಪವಿತ್ರರಾಗಿದೆ. The first bone of Adam, that's a symbolic meaning of the New Testament church, you and me. The second bone of Joseph, symbolic meaning of the New Testament church. The bone of Jesus had symbolic meaning of the New Testament church. ಹೊಸ ಒಡಂಬಡಿಕೆಯ ಸಭೆಗೆ ಯಾವ ರೀತಿ ಆದಾಮನ ಮೂಳೆಯು ಸಂಬಂಧಪಟ್ಟಿದೆ, ಯೋಸೇಫನ ಮೂಳೆಯು ಕೂಡ ಸಾಂಕೇತಿಕವಾಗಿ ಹೊಸ ಒಡಂಬಡಿಕೆಯ ಸಭೆಗೆ ಸೂಚಿಸಲ್ಪಟ್ಟಿದೆ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿಯ ಮೂಳೆಯು ಕೂಡ ಹೊಸ ಒಡಂಬಡಿಕೆಯ ಸಭೆಗೆ ಸೂಚಿಸಲ್ಪಡುವಂತದ್ದಾಗಿದೆ, ಸಂಬಂಧಪಡುವಂತದ್ದಾಗಿದೆ. But the problems with the New Testament church, there are 3 problems connected with the New Testament church. 3 ತೊಂದರೆಗಳು ಈ ಹೊಸ ಒಡಂಬಡಿಕೆಯ ಸಭೆಗೆ ಸಂಬಂಧಪಟ್ಟದ್ದಾಗಿದೆ. 3 ಪ್ರಾಬ್ಲಮ್. I hope you understand, we are the bones of Christ. ನೀವೆಲ್ಲರೂ ಸ್ಪಷ್ಟವಾಗಿ ತಿಳಿಯಲ್ಪಡುತ್ತಿದ್ದೇವೆ ಅಂತ ನಾನು ಅನ್ಕೊಳ್ತೇನೆ. 3 ಮೂಳೆಗಳ ವಿಷಯವಾಗಿ ನಾವು ಸ್ಪಷ್ಟವಾಗಿ ತಿಳಿದುಕೊಂಡಿದ್ದೇವೆ ಎಂದು. So we are the bones of Christ. New Testament churches, believers and pastors, we are the bones of Christ. ಹೊಸ ಒಡಂಬಡಿಕೆ ಸಭೆಯಾದಂತಹ ನಾವು, ನೀವುಗಳು, ಬಿಲೀವರ್ಸ್, ವಿಶ್ವಾಸಿಗಳು, ಸಭಾ ಪಾಲಕರುಗಳು, ನಾವೆಲ್ಲರೂ ಹೊಸ ಒಡಂಬಡಿಕೆಯ ಸಭೆಯಾಗಿದ್ದೇವೆ. The untold secret of the Bible, I am going to tell you and finish this today. In Ezekiel 37th chapter, there is the valley of bones. ಹೆಜ್ಕೇಲ 37ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಮೂಳೆಗಳ ವಿಷಯವಾಗಿ ನಾವು ನೋಡ್ತೇವೆ. ಅಲ್ಲಿ ಯಾವ ರೀತಿಯಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳಿ, ಮೂಳೆಗಳ ಒಣಗಿ
ಒಣಗಿದ ಎಲುಬುಗಳ ಪುನರ್ಜೀವನ ಎಂದು ನಾವು ಕಾಣ್ತಾ ಇದ್ದೇವೆ. All of us, we know very well about the valley of the bones. ಮೂಳೆಗಳ ತಗ್ಗಿನ ಬಗ್ಗೆ ನಾವು ಇಲ್ಲಿ ಕಾಣುತ್ತಾ ಇದ್ದೇವೆ. ಎಲ್ಲರಿಗೂ ನಾವು ಗೊತ್ತಿರುವಂತಹ ವಿಷಯವಾಗಿದೆ. If you can read those verses later on, 1 to 10 verses, there are 3 problems connected with the bones. 3 ಪ್ರಾಬ್ಲಮ್ಗಳು, ಮೂಳೆಯ ವಿಷಯವಾದಂತಹ 3 ಸಮಸ್ಯೆಗಳನ್ನು ನಾವು ಕಾಣುತ್ತೇವೆ. 3 ಸಮಸ್ಯೆಗಳನ್ನು. What is the first problem of the bone? ಮೊದಲನೇ ಸಮಸ್ಯೆ ಏನು ಅಂದ್ರೆ, there it's written there is no life in the bones. ಅಲ್ಲಿ ಬರೆಯಲ್ಪಟ್ಟಿದೆ ಅದರಲ್ಲಿ ಜೀವವಿಲ್ಲವೆಂದು. Secondly, it is written there is no spirit in the bones. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಅದರಲ್ಲಿ ಆತ್ಮವಿಲ್ಲವೆಂದು, ಮೂಳೆಗಳಲ್ಲಿ ಆತ್ಮವಿಲ್ಲ. Thirdly, it's written there is no unity in the bones. The bones were scattered in the valley. ಅಲ್ಲಿ ನಾವು ನೋಡ್ತೇವೆ ಆ ಒಂದು ಮೂಳೆಗಳಲ್ಲಿ ಒಗ್ಗಟ್ಟಿಲ್ಲ, ಅವೆಲ್ಲವೂ ಚದರಿಸಲ್ಪಟ್ಟಿದೆ. ಆ ಒಂದು ತಗ್ಗಿನಲ್ಲಿ ಮೂಳೆಗಳೆಲ್ಲ ಬೇರೆ ಬೇರೆಯಾಗಿ ಪಟ್ಟಿದೆ ಅಂತ. Unfortunately, these are the 3 major problems of the New Testament church today, the bones of the New Testament. ಅನ್ಫಾರ್ಚುನೇಟ್ಲಿ, ಅನಿರೀಕ್ಷಿತವಾಗಿ ಈ ಒಂದು 3 ತೊಂದರೆಗಳು, 3 ಸಮಸ್ಯೆಗಳು ನಮ್ಮ ಹೊಸ ಒಡಂಬಡಿಕೆಯ ಸಭೆಗಳಲ್ಲಿ ನಾವು ಕಾಣುತ್ತಾ ಇದ್ದೇವೆ. We see the believers, we see the churches. It's very difficult to see the life in them. New life, abundant life, eternal life. We don't see in them. ಹೊಸ ಜೀವನ, ಸಮೃದ್ಧಿಯಾದ ಜೀವನ ನಾವು ಆ ಒಂದು ಸಭೆಗಳಲ್ಲಿ ನಾವು ಈ ಒಂದು ದಿನಮಾನಗಳಲ್ಲಿ ನಾವು ಕಾಣುತ್ತಾ ಇಲ್ಲ. Secondly, there is no real spirit. There is no real revival in the churches. ನಿಜವಾದ ಒಂದು ಆತ್ಮವಿಲ್ಲ, ನಿಜವಾದ ಒಂದು ಜೀವನಗಳನ್ನು ನಾವು ಈ ಒಂದು ಸಭೆಗಳಲ್ಲಿ ನಾವು ಕಾಣುತ್ತಿಲ್ಲ. Third problem, there is no unity among the believers as well as the pastors. Everywhere scattered, so many divisions, so many denominations. The body of Christ means it should be a one body, but what we see today, deviations, divisions, differences. Oh my God, why? So the valley of the bones in Ezekiel 37th chapter, that day itself prophesied the present condition of the church. ಯೆಹೆಜ್ಕೇಲ 37ನೇ ಅಧ್ಯಾಯದಲ್ಲಿ ನಾವು ನೋಡುವ ಪ್ರಕಾರ 3ನೆಯ ತೊಂದರೆಯಾದಂತಹ ಒಂದು ಐಕ್ಯತೆಯನ್ನು ನಾವು ಈ ಒಂದು ದಿನಮಾನಗಳಲ್ಲಿ ಕಾಣುತ್ತಿಲ್ಲ. ಅನೇಕ ರೀತಿಯಾದಂತಹ ಪಂಗಡಗಳು, ಅನೇಕ ರೀತಿಯಾದಂತಹ ಡಿವಿಷನ್ಸ್, ಭಾಗಗಳನ್ನು ನಾವು ನೋಡ್ತಾ ಇದ್ದೇವೆ. ಚರ್ಚ್ಗಳಲ್ಲಿ ಒಂದು ಐಕ್ಯತೆ, ಒಂದು ಇದನ್ನು ನಾವು ಕಾಣ್ತಾ ಇಲ್ಲ. ಎಲ್ಲಿ ನೋಡಿದ್ರು ಭಿನ್ನಮತ, ಎಲ್ಲಿ ನೋಡಿದ್ರು ಒಂದು ಚದುರುವಿಕೆ, ಎಲ್ಲೂ ನಾವು ಒಗ್ಗಟ್ಟನ್ನು ನಾವು ಕಾಣುತ್ತಾನೆ ಇಲ್ಲ. ಒಂದೇ ಸಭೆ ಎಂದು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಆದರೆ ಸಭೆಯಲ್ಲಿ ಬೇರೆ 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 ರೀತಿಯಾದಂತಹ ವಿಚಾರಗಳು, ವಿಷಯಗಳು, ಡಿವಿಷನ್ಸ್ ಆಗಲಿ, ಒಂದು ಪಂಗಡಗಳನ್ನು ನಾವು ನೋಡ್ತಾ ಇದ್ದೇವೆ. ಅನೇಕ ರೀತಿಯ ಡಿನಾಮಿನೇಷನ್ಸ್ ನಾವು ನೋಡ್ತಾ ಇದ್ದೇವೆ ನಮ್ಮ ಈ ಒಂದು ಸಭೆಗಳಲ್ಲಿ. Since there is no life, there is no unity, there is no spirit, so there is no revival, there is no strength, there is no reformation in the churches. ಈ ಒಂದು ಜೀವ ಮತ್ತು ಆತ್ಮ, ಒಂದು ಐಕ್ಯತೆ ಇಲ್ಲದ ಕಾರಣ ಈ ಒಂದು ಸಭೆಗಳಲ್ಲಿ ಜೀವನಗಳನ್ನು ನಾವು ಕಾಣ್ತಾ ಇಲ್ಲ. ಒಂದು ಜೀವವುಳ್ಳ ಸಭೆಯನ್ನು ನಾವು ನೋಡಲು ಸಾಧ್ಯ ಆಗ್ತಾ ಇಲ್ಲ ಈಗಿನ ಕಾಲದಲ್ಲಿ. Okay, come to the last point. How God did solve that problem in Ezekiel 37th chapter, the valley of the bones. ಈಗ ನಾವು ಯಾವ ರೀತಿಯಲ್ಲಿ ದೇವರು ಈ ಒಂದು ಸಮಸ್ಯೆಯನ್ನು ಅದನ್ನು ಸರಿ ಮಾಡಿದನೆಂದು ನಾವು ಕಡೆ ಈ ಒಂದು 37ನೇ ಅಧ್ಯಾಯದಲ್ಲಿ ನಾವು ನೋಡೋಣ. God asked Ezekiel to prophesy the word of God. So he did that. When he was speaking the word of God to the dry bones, the word of God went inside the bones and brought the life, number one.
and brought the Spirit, number 2, and brought the unity. The dry bones become a great army. This is what the need of the today church, brothers and sisters. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ದೇವರು ಯಾವ ರೀತಿಯಲ್ಲಿ ಹೆಚ್ಕೆಲನಿಗೆ ಹೇಳ್ತಾ ಇದ್ದಾನೆ, ದೇವರ ವಾಕ್ಯವನ್ನು ನೀನು ಪ್ರವಾದಿಸು ಎಂದು ಹೇಳ್ತಾ ಇದ್ದಾನೆ, ನುಡಿ ಅಂತ ಹೇಳ್ತಾ ಇದ್ದಾನೆ. ಯಾವಾಗ ಆ ಒಂದು ದೇವರ ವಾಕ್ಯವು ನುಡಿಯಲ್ಪಟ್ಟಿತು, ಹೇಳಲ್ಪಟ್ಟಿತು, ಆಗ ಆ ಮೂಳೆಗಳಲ್ಲಿ ಜೀವ ಬಂತು, ಆ ಮೂಳೆಗಳಲ್ಲಿ ಆತ್ಮ ಬಂತು, ಆ ಮೂಳೆಗಳಲ್ಲಿ ಐಕ್ಯ ಒಂದು ಸೈನ್ಯವಾಗಿ ನಿಂತಂತದ್ದನ್ನು ನಾವು ಕಾಣುವಂತವರಾಗಿದೆ. ಅತ್ಯಂತ ದೊಡ್ಡ ಸೈನ್ಯವಾಯಿತು ಅಂತ ನಾವು ನೋಡ್ತಾ ಇದ್ದೇವೆ. That's what the EMET University is doing now. ಇದನ್ನೇ ನಮ್ಮ ಈ ಒಂದು ಸತ್ಯ ವಿಶ್ವವಿದ್ಯಾನಿಲಯವು ಮಾಡುವಂತ ಕೆಲಸವಾಗಿದೆ. The Word of God Bible has not given just to read, or if at all we have a bad dreams, keep the Bible nearby our head, or whenever you are worried, then read the Bible. Otherwise, sometimes just to read some promises from the Bible, or just to prepare the sermons. This is not the original purpose for which Bible has given. ದೇವರ ವಾಕ್ಯವು ನಮಗೆ ಸುಮ್ಮನೆ ಓದುವುದಕ್ಕಾಗಿ ಅಥವಾ ನಮಗೆ ಸಮಸ್ಯೆ ಅಥವಾ ಕೆಟ್ಟ ಸ್ವಪ್ನಗಳು ಬಿದ್ದಾಗ ತಲೆ ದಿಂಬಿನ ಕೆಳಗಡೆ ಬೈಬಲ್ ಗಳನ್ನು ಇಟ್ಕೊಳ್ಳೋದಕ್ಕಾಗ್ಲಿ, ಅಥವಾ ಏನೋ ಒಂದು ಸರ್ಮನ್ ಪ್ರಿಪೇರ್ ಮಾಡೋದಕ್ಕಾಗಿ, ಒಂದು ಪ್ರಸಂಗ ತಯಾರು ಮಾಡ್ಬೇಕಂತ ಹೇಳಿ ಅದನ್ನು ಜಸ್ಟ್ ಓದುವುದಕ್ಕಾಗಿ ಸುಮ್ಮನೆ ಅದು ದೇವರ ವಾಕ್ಯವು ನಮಗೆ ಕೊಡಲ್ಪಟ್ಟಿಲ್ಲ. According to the Psalms 37:31, the word of God, the Veda was given to be inside our soul. ದೇವರ ವಾಕ್ಯವು ಸತ್ಯವೇದವು ನಮಗೆ ಕೀರ್ತನೆ 37:31 ಪ್ರಕಾರ ನಮ್ಮ ಪ್ರಾಣಗಳ ಒಳಗಡೆ ಇರುವುದಕ್ಕಾಗಿ ಕೊಡಲ್ಪಟ್ಟಿದೆ. So the word of God Bible must be filled in our soul. ದೇವರ ವಾಕ್ಯವು ನಮ್ಮ ಪ್ರಾಣದಲ್ಲಿ ಇರಬೇಕಾಗಿದೆ. Secondly, according to Malachi chapter number 2, 6 and 7, the word of God must be filled in our mouth. Word of God must be filled in our spirit. ಮಲಾಕಿ 2ನೇ ಅಧ್ಯಾಯ 6 ಮತ್ತು 7 ಪ್ರಕಾರ ದೇವರ ವಾಕ್ಯವು ನಮ್ಮ ಬಾಯಿಗಳಲ್ಲಿ ಇರಬೇಕು, ನಮ್ಮ ಆತ್ಮದಲ್ಲಿ ತುಂಬಬೇಕಾಗಿದೆ ಎಂದು ನಾವು ಈ ಒಂದು ವಾಕ್ಯದಲ್ಲಿ ನಾವು ನೋಡುತ್ತೇವೆ. Thirdly, according to the Psalms 149, 7-8 verses, the Bible must be in our hand. Hands, it's a representation of the body. So, the word of God, the Bible must be filled in our soul, number 1, spirit, number 2, and in the body, number 3. We all of us must be the walking Bible, walking epistle. This is what the EMET University, through our 12 spiritual courses plus 12 academical courses, with this concept we are working. How to bring the word of God. The word of God is the truth. Truth is the word of God. How to bring the truth and fill in the soul of a man, the spirit of the man, the body of the man. This is what the untold secret of the EMET University. ಈ ಒಂದು ಕೀರ್ತನೆಗಳ 149ನೇ ಅಧ್ಯಾಯ 7 ಮತ್ತು 8ರಲ್ಲಿ ಆ ಒಂದು ಕೈಗಳಲ್ಲಿ ದೇವರ ವಾಕ್ಯವು ಇರಬೇಕು ಎಂದು ನಾವು ಕಾಣ್ತೇವೆ. ಅಂದ್ರೆ ಕೈಗಳು ನಮ್ಮ ದೇಹವನ್ನು ಒಂದು ಪ್ರತಿನಿಧಿಸುವಂತದ್ದಾಗಿದೆ. ಹಾಗಾಗಿ ನಮ್ಮ ಆತ್ಮಗಳಲ್ಲಿ, ನಮ್ಮ ಪ್ರಾಣದಲ್ಲಿ, ನಮ್ಮ ಶರೀರದಲ್ಲಿ ದೇವರ ವಾಕ್ಯವು ಇರಬೇಕೆಂದು ನಾವು ಇಲ್ಲಿ ಕಾಣುತ್ತೇವೆ. ಇದನ್ನೇ ನಮ್ಮ ಟ್ರೂತ್ ಯೂನಿವರ್ಸಿಟಿ ಅಥವಾ ಇಮೆಟ್ ಯೂನಿವರ್ಸಿಟಿ ಅಥವಾ ಸತ್ಯ ವಿಶ್ವವಿದ್ಯಾನಿಲಯದ ಮೂಲಕ 12 ಆತ್ಮೀಕ ಕೋರ್ಸ್ಗಳ ಮೂಲಕ, 12 ಅಕಾಡೆಮಿಕಲ್ ಕೋರ್ಸ್ಗಳ ಮೂಲಕ ನಾವು ಯಾವ ರೀತಿಯಲ್ಲಿ ಲಿವಿಂಗ್ ಬೈಬಲ್ಸ್ ಅಂದರೆ ನಡೆದಾಡುವಂತಹ ಒಂದು ಸತ್ಯ ವೇದಗಳಾಗಬೇಕೆಂದು ನಾವು ಈ ಒಂದು ನಮ್ಮ ಈ ವಿಶ್ವವಿದ್ಯಾಲಯದ ಮೂಲಕ ನಾವು ಕಲಿಸಿಕೊಡುತ್ತೇವೆ. Once you fill your soul, spirit, body with the word of God, you are filled by God. Jesus is dwelling in you. God the Holy Spirit is dwelling in you. God the Father is dwelling in you. Finally, you are
your church is the bone of Adam, the bone of Joseph, and the bone of Jesus. That's it. ಯಾವಾಗ ನಮ್ಮ ಆತ್ಮ ಪ್ರಾಣ ಶರೀರದಲ್ಲಿ ದೇವರ ವಾಕ್ಯವು ತುಂಬಲ್ಪಡುತ್ತದೋ, ಯಾವಾಗ ನಾವು ಸತ್ಯ ನಡೆದಾಡುವ ಸತ್ಯ ವೇದಗಳಾಗುತ್ತೇವೋ, ಆಗ ನಮ್ಮ ಸಭೆಗಳಲ್ಲಿ ನಾವು ಮತ್ತು ದೇವರ ಒಂದು ಪ್ರತಿನಿಧಿಗಳಾಗಿ ನಾವು ಇರುವಂತವರಾಗಿದ್ದೇವೆ. ಮತ್ತು ನಾವು ಈ ಒಂದು So dear brothers and sisters, I have a humble request. So many of you pastors, you were with us more than 5, 6, 7 years. You have learned a lot. So what are you doing now? We really need a second level of leadership. What do you mean by that? Those who learn lot of secrets from the EMAT University by our degree, master degree, PhD. Many of you have done it. Why don't you share this truth to other people? Why don't you teach these secrets to other people? In that way, you can help build the kingdom of God in other people's lives. ಅನೇಕ ಸೀಕ್ರೆಟ್ಗಳನ್ನು, ಅನೇಕ ರಹಸ್ಯಗಳನ್ನು, ಅನೇಕ ಕೋರ್ಸ್ಗಳನ್ನು ಕಲಿತಂತಹ ಅನೇಕ ವಿದ್ಯಾರ್ಥಿಗಳಿಗೆ ನಾವು ಏನ್ ಮಾಡ್ತಾ ಇದ್ದೇವೆ, ದೇವರ ರಾಜ್ಯವನ್ನು ಕಟ್ಟುವುದಕ್ಕಾಗಿ ನಮ್ಮ ಕೊಡುಗೆ ಏನಾಗಿದೆ ಅಂತ ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ನಾವು ಅದಕ್ಕಾಗಿ ನಾವು ಈ ಒಂದು ದೇವರ ರಾಜ್ಯವನ್ನು ಕಟ್ಟುವುದಕ್ಕಾಗಿ, ದೇವರ ಸಭೆಯನ್ನು ಸರಿಯಾದ ರೀತಿಯಲ್ಲಿ ಒಗ್ಗಟ್ಟಾಗಿ ನಡೆಸುವುದಕ್ಕಾಗಿ ನಮ್ಮ ಒಂದು ಕೊಡುಗೆ ಏನಾಗಿದೆ ಅಂತ ನಾವು ತಿಳಿದುಕೊಳ್ಳೋಣ. ಅದಕ್ಕಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡುವಂತವರಾಗೋಣ. Soon we are going to upload the today teaching in the YouTube. So why don't you introduce your friends, tell your friends, your relatives to watch this video in the YouTube, so that even though today they miss this, never mind, they could be able to watch again in the YouTube and knowing the untold secrets of the Bible. ಈ ಒಂದು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಯೂಟ್ಯೂಬ್ ಅಲ್ಲಿ ನಾವು ಅಪ್ಲೋಡ್ ಮಾಡ್ತೇವೆ. ಅದನ್ನು ದಯಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ, ನಿಮ್ಮೆಲ್ಲ ಫ್ರೆಂಡ್ ಸರ್ಕಲ್ ಅಲ್ಲಿ ಈ ಒಂದು ವಿಡಿಯೋವನ್ನು ನೋಡಲು ನೀವು ಉತ್ತೇಜಿಸಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇದರ ಮೂಲಕವಾಗಿ ಅನೇಕ ತಿಳಿಯಲಿ, ಈ ಒಂದು ದಿನವನ್ನು ಮಿಸ್ ಮಾಡಿದಂತ ಅನೇಕರು ಈ ಒಂದು ಸತ್ಯಗಳನ್ನು ತಿಳಿದುಕೊಳ್ಳುವಂತಹ ಒಂದು ಅವಕಾಶ ಅವರಿಗೂ ಕೂಡ ಸಿಕ್ಕುವಂತದ್ದಾಗಿದೆ. May God bless you, brother. ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. Amen.